ಎಸ್ ನಾರಾಯಣ್ ಮತ್ತು ಕುಟುಂಬದ ಮೇಲೆ ಡೌರಿ ಪ್ರಕರಣದ ವಿಚಾರವಾಗಿ 3 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಖಾಕಿ ಇದೀಗ ನೋಟಿಸ್ ನೀಡಿರುವಂತದ್ದು. ನಾರಾಯಣ್ ಪತ್ನಿ ಭಾಗ್ಯವತಿ, ಪುತ್ರ ಪವನ್ಗೆ ಬುಲಾವ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಆರ್ ನಗರದ ನಿವಾಸದಲ್ಲಿ ಮಹಜರ್ ಕೂಡ ಮಾಡಲಾಗಿರುವಂತದ್ದು. ಎಸ್ ನಾರಾಯಣ್ನ ಸೊಸೆ ಪವಿತ್ರ ದೂರಿನಲ್ಲಿ ಅನ್ವಯ ಮಹಜರ್ ಆಗಿರುವಂತದ್ದು. ಮತ್ತೊಂದೆಡೆ ದೂರುದಾರಿಗೂ ಕೂಡ ನೋಟಿಸ್ ನೀಡಿದೆ ಖಾಕಿ ಪಡೆ. ಎಸ್ ನಾರಾಯಣ್ ಹಾಗೆ ಕುಟುಂಬದ ಮೇಲೆ ಡೌರಿ ಪ್ರಕರಣ ದಾಖಲಾಗಿತ್ತು ನಿನ್ನೆ. ಎಸ್ ನಾರಾಯಣ್ ಮತ್ತೆ ಕುಟುಂಬದವರ ಮೇಲೆ ಇದೀಗ ನೋಟಿಸ್ ಹೋಗಿರುವಂತದ್ದು. ದೂರುದಾರಿಗೂ ಕೂಡ ನೋಟಿಸ್ ಹೋಗಿದೆ. ಅದರ ಜೊತೆಗೆ ನಾರಾಯಣ್ ಪತ್ನಿ ಭಾಗ್ಯವತಿ, ಪುತ್ರ ಪವನ್ಗೂ ಕೂಡ ಬುಲಾವ್ ಕೊಟ್ಟಿರುವಂತದ್ದು. ಬೆಂಗಳೂರಿನ ಆರ್ ನಗರದ ನಿವಾಸದಲ್ಲಿ ಮಹಜರ್ ಮಾಡಲಾಗಿದೆ ಮನೆಯನ್ನ. ಜೊತೆಗೆ ದೂರನ್ನ ಕೊಟ್ಟಿರುವಂತಹ ಪವಿತ್ರಾಗೂ ಕೂಡ ನೋಟಿಸ್ ಹೋಗಿದೆ ವಿಚಾರಣೆಗೆ ಹಾಜರಾಗುವಂತೆ. ಈ ವಿಚಾರವಾಗಿ ಎಸ್ ನಾರಾಯಣ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು. ಫಿಲ್ಮ್ ಆಡಿಷನ್ ವೇಳೆ ಪವನ್ಗೆ ಪರಿಚಯವಾಗಿರ್ತಾರೆ ಪವಿತ್ರ. ಇಬ್ಬರ ಮಧ್ಯೆ ಪ್ರೇಮ, ಕುಟುಂಬದವರ ಒಪ್ಪಿಗೆ ಮೇಲೆ ಮದುವೆ ಕೂಡ ಆಗಿರುತ್ತೆ. 2021 ಫೆಬ್ರವರಿ 22ಕ್ಕೆ ಪವನ್ ಮದುವೆ ಆಗಿರ್ತಾರೆ ಪವಿತ್ರ. 2022ರಲ್ಲಿ ಎಸ್ ನಾರಾಯಣ್ ನಿವಾಸದಿಂದ ದಂಪತಿ ಪ್ರತ್ಯೇಕ. ತಂದೆ ಸಿನಿಮಾ ನಿರ್ದೇಶಕ ಆಗಿದ್ರು ಕೂಡ ಪವನ್ ನಿರುದ್ಯೋಗಿ ಆಗಿರ್ತಾರೆ. ಮೊದಲಿಗೆ ಸಿನಿಮಾ ಡೈರೆಕ್ಷನ್ ಬಗ್ಗೆ ಆಸಕ್ತಿ ಹೊಂದಿರ್ತಾರೆ ಪವನ್ಗೆ ಯಾವುದೇ ಸಿನಿಮಾ ಅವಕಾಶ ಕೈ ಹಿಡಿಲಿಲ್ಲ. ಕ್ಯಾಬ್ ಓಡಿಸ್ತಾನೆ ಅಂತ ಹೇಳ್ಬಿಟ್ಟು ಪತ್ನಿಯಿಂದ ಹಣ ಪಡೆದಿರ್ತಾನೆ ಪವನ್. ಹಾಗೆ ಇನ್ಸ್ಟಿಟ್ಯೂಷನ್ ಆರಂಭ ಮಾಡ್ತೀನಿ ಅಂತ ಹೇಳ್ಬಿಟ್ಟು 10 lakhs ಕೂಡ ತಗೊಂಡಿರ್ತಾರೆ. EMI ಮಾತ್ರ ಪೇ ಆಗಿದೆ. ಮಿಕ್ಕಿದ್ದಂತಹ ಹಣ 10 lakhs ಅದನ್ನು ಕೂಡ ವಾಪಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪತ್ನಿ ಪವಿತ್ರ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇದೊಂಥರ ನಂಬಬೇಕೋ ನಂಬಬಾರ್ದು ಅನ್ನುವಂತಹ ವಿಚಾರ. ಬಿಕಾಸ್ ಮಾದರಿ ಆಗಬೇಕಾದಂತಹ ನಿರ್ದೇಶಕರ ಕುಟುಂಬವೇ ಇದೀಗ ಈ ರೀತಿಯಾದಂತಹ ಇಕ್ಕಟ್ಟಿಗೆ ಸಿಲುಕಾಕೊಂಡಿದೆ ಅಂದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಬಿಕಾಸ್ ಡೌರಿ ಕೇಸ್ ಕೇಳಿದ್ರೇನೆ ಶಾಕ್ ಆಗುತ್ತೆ. ಕಂಪ್ಲೇಂಟ್ ಕೊಟ್ಟಾಗಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಸ್ಥಳವನ್ನು ಕೂಡ ಮಹಜರು ಮಾಡಿದ್ದಾರೆ. ಇನ್ನೊಂದು ಕಡೆ ಪವಿತ್ರಾಗೂ ಕೂಡ ನೋಟಿಸ್ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಎಷ್ಟು ಗಂಟೆಗೆ ವಿಚಾರಣೆಗೆ ಹಾಜರಾಗಬಹುದು, ಏನೆಲ್ಲ ವಿಚಾರಣೆ ಆಗಬಹುದು, ಈ ವಿಚಾರವಾಗಿ ನಿನ್ನೆ ಎಸ್ ನಾರಾಯಣ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು. ಸೊಸೆಯ ಮೇಲೇನೆ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ ಅಭಿಷೇಕ್. ಈಗಾಗಲೇ ಇಂದು ಬೆಳಗಿನ ಜಾವ 10:30 ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ನೀಡಿ ಒಂದು ವಿಚಾರಣೆ ನಡೆಸುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸ್ಪಾಟ್ ಇನ್ವೆಸ್ಟಿಗೇಷನ್ ಏನಿದೆ ಅದೆಲ್ಲವನ್ನು ಕೂಡ ಅನ್ನಪೂರ್ಣೇಶ್ವರ ಜ್ಞಾನಭಾರತಿ ಪೊಲೀಸರು ಈಗಾಗಲೇ ಮುಗಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಅವರ ಪವಿತ್ರ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ಗಳೇನಿದೆ ಅಂದ್ರೆ ಅದರಲ್ಲಿ ಇದ್ದಂತಹ ಮೆನ್ಷನ್ ಏನ್ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಒಂದು ನ್ಯೂಪಲ್ಸ್ ಇರುವಂತಹ ಒಂದು ಕಾರಣದಿಂದಾಗಿ ಅದನ್ನ ಆದಷ್ಟು ಬೇಗ ಅದನ್ನ ಅವರನ್ನ ವಿಚಾರಣೆ ಕರೆಸುವಂತದ್ದು ಮತ್ತೆ ಒಂದಷ್ಟು ಹೇಳಿಕೆಗಳನ್ನ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳಾಗಿಲ್ಲ. ಯಾಕಂದ್ರೆ 1ನೇ ತಾರೀಕು ಈ ಒಂದು FIR ದಾಖಲಾಗಿದೆ. ಇಲ್ಲಿಯವರೆಗೂ ಅವರು ಒಂದಷ್ಟು ವಿಚಾರಗಳನ್ನ ಪವಿತ್ರಳಿಂದ ತೆಗೆದುಕೊಂಡು ನಂತರ ಅವರನ್ನ ನೋಟಿಸ್ ನೀಡಿ ಕರೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆ ಒಂದು ಉಲ್ಲೇಖ ಮಾಡಿರುವಂತಹ FIR ನಲ್ಲಿ ಉಲ್ಲೇಖ ಮಾಡಿರುವಂತಹ ರೀತಿಯಲ್ಲಿ ಅವರ ತಂದೆಯ ಮೇಲೆ ಅಂದ್ರೆ ಪವಿತ್ರ ಅವರ ತಂದೆಯ ಮೇಲೆಯೇ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಡೌರಿ ಕೇಸ್ ಯಾವ ರೀತಿ ಬರುತ್ತೆ ಅಂದ್ರೆ ಮನೆಯಿಂದ ಹಣವನ್ನ ತರೋದಕ್ಕೆ ಒತ್ತಾಯ ಮಾಡ್ತಾ ಇದ್ರ ಅನ್ನೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರೂಫ್ ಇಲ್ಲ. ಪ್ರೂಫ್ ಅನ್ನೋದಕ್ಕಿಂತ ಹೆಚ್ಚಾಗಿ ತಂದೆ ಮೇಲೆನೆ ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಯಾರಿಂದ ಹಣವನ್ನ ಬೇಡಿಕೆಯನ್ನ ಇಡ್ತಾ ಇದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗಿ ಇದಾಗುತ್ತೆ. ಮತ್ತು ಒಂದು ಪ್ರಕರಣ ಅಂದ್ರೆ ಹತ್ಯೆ ಪ್ರಕರಣ ಮತ್ತೆ ಇನ್ನೂ ಅತ್ಯಾಚಾರ ಪ್ರಕರಣಗಳು ಹೊರತುಪಡಿಸಿದರೆ ಇನ್ನು ಉಳಿದಂತಹ ಪ್ರಕರಣಗಳಿಗೆ ಪೊಲೀಸರಿಗೆ 14 ದಿನಗಳ ಕಾಲ ಒಂದು ಸಮಯ ಇರುತ್ತೆ. ಅಂದ್ರೆ ಆ FIR ಮಾಡಿ ನಂತರ ಅದನ್ನ ಪರಾಮರ್ಶೆ ಮಾಡಿದ ಬಳಿಕ 14 ದಿನಗಳಲ್ಲಿ ಯಾರು ತಪ್ಪಿತಸ್ಥರು ಯಾರು ಇದನ್ನ ಅಂತ ಹೇಳಿ ಅಲ್ಲಿ ಗುರ್ತು ಮಾಡಿ ನಂತರ ಎನ್ಕ್ವೈರಿ ಮಾಡುವಂತಹ ಸಾಧ್ಯತೆ ರೈಟ್ಸ್ ಇರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಟೈಮ್ ಗ್ಯಾಪ್ ನಲ್ಲಿ ಯಾರು ಇಲ್ಲಿ ಆರೋಪಿಗಳು, ನಿಜವಾದ ಆರೋಪಿಗಳು ಮತ್ತೆ ಯಾರು ಇಲ್ಲಿ ತಪ್ಪು ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಪೊಲೀಸರು ಇಲ್ಲಿಯವರೆಗೂ ಒಂದು ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಡೌರಿ ಕೇಸ್ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಯಾರನ್ನು ಬಂಧನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿಲ್ಲ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಅವರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ನೋಟಿಸ್ ಅನ್ನು ನೀಡಿ ಅವರ ಹೇಳಿಕೆಗಳು ಏನಿದೆ ಅಂತ ಹೇಳಿ ಅಧಿಕೃತವಾಗಿ ಉಲ್ಲೇಖ ಮಾಡುವಂತಹ ಅಂದ್ರೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಅದನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಪವನ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಅವರು 10 ಲಕ್ಷ ಹಣವನ್ನ ತೆಗೆದುಕೊಂಡಿದ್ದಾರೆ. ಅದರ EMI 5 ತಿಂಗಳು ಮಾತ್ರ ಕಟ್ಟಿ ನಂತರದ ಹಣವನ್ನ
ಕಟ್ಟಿಲ್ಲ, ನನಗೆ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಪತಿಯ ಮೇಲೆಯೇ ಈ ರೀತಿಯಾದಂತಹ ಒಂದು ಕೇಸ್ಗಳನ್ನ ಹಾಕಲಾಗಿರುವಂತದ್ದು. ಮತ್ತೆ ಅದೇ ರೀತಿಯಾಗಿ ಎಸ್ ನಾರಾಯಣ್ ಇರಬಹುದು, ಮತ್ತೆ ಅವರ ಪತ್ನಿ ಇರಬಹುದು, ಅವರ ಮೇಲೆಯೂ ಕೂಡ ದಬ್ಬಾಳಿಕೆ ಮಾಡಿದ್ದಾರೆ, ಅಂದ್ರೆ ಹಲ್ಲೆಯನ್ನ ನಡೆಸಿದ್ದಾರೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ನನಗೆ ಅಂತ ಹೇಳಿ ಆಕೆ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಒಂದು ಆರೋಪವನ್ನು ಹೊತ್ತಿರುವಂತಹ ಎಸ್ ನಾರಾಯಣ್ ಅವರು ಕೂಡ ಸಾಕಷ್ಟು ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ರು. ಇದು ಆ ಹೆಣ್ಣು ಮಗಳ ಒಂದು ಹಕ್ಕಾಗಿದೆ. ಹೀಗಾಗಿ ಆಕೆಗೆ ಏನು ಪ್ರಾಬ್ಲಮ್ ಆಗಿದೆ ಅದು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದು ಪೊಲೀಸರು ತನಿಖೆಯನ್ನ ಮಾಡಬೇಕಾಗಿದೆ ಅಂತ ಹೇಳಿ ನಾರಾಯಣ್ ಅವರು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತು ಹೀಗಾಗಿ 14 ತಿಂಗಳು ಆಕೆ ಪವಿತ್ರ ಏನಿದೆ ಅವರು ತಮ್ಮ ಮನೆಯಲ್ಲಿ ಇರ್ಲಿಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈ 14 ತಿಂಗಳಿನಲ್ಲಿ ಮನೆಯಲ್ಲಿ ಇಲ್ಲದಂತಹ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ ಏನಾದ್ರೂ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆಯಾ, ಅವರನ್ನ ಮತ್ತೆ ವಾಪಸ್ ಕರೆಸಿಕೊಂಡಿಲ್ಲ ಅನ್ನುವಂತಹ ಒಂದು ಕಾರಣದಿಂದಾಗಿ ಪವಿತ್ರ ಈ ರೀತಿಯಾದಂತಹ ಒಂದು ದೂರನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಅನಲೈಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಂದೇ ಮನೆಯಲ್ಲಿ ಇದ್ದು ಇಮಿಡಿಯೇಟ್ ಆಗಿ FIR ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಇದೊಂದು ದೌರಿ ವರದಕ್ಷಿಣೆ ಕೇಸ್ ಏನಿದೆ ಸಾಕಷ್ಟು ಒಂದು ಗಂಭೀರವಾಗಿ ಪರಿಗಣನೆ ಆಗುತ್ತೆ. ಹೀಗಾಗಿ 14 ತಿಂಗಳೇನಿದೆ ಅದು ಆಕೆಯ ನಾರಾಯಣ ಅವರ ಮನೆಯಲ್ಲಿ ಇರದೆ ಹೊರಗಡೆ ಅಂದ್ರೆ ಅವರ ತವರ ಮನೆಯಲ್ಲಿ ಇದ್ದಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಸ್ವಲ್ಪ ನ್ಯೂಪಲ್ಸ್ಗಳು ಹೆಚ್ಚಾಗಿರುವಂತಹ ಒಂದು ಕಾರಣದಿಂದಾಗಿ ಇಂದು ನಾರಾಯಣ್ ಅವರನ್ನ ನೋಟಿಸ್ ನೀಡಿ ವಿಚಾರಣೆಯನ್ನ ಕರೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಇಂದು ವಿಚಾರಣೆ ಆಗತ್ತೆ ಮತ್ತು ಪವಿತ್ರಳ ಹೇಳಿಕೆಗಳು ಮತ್ತು ಇನ್ನು ಉಳಿದಂತಹ ಅಕ್ಯೂಸ್ ಅಂತ ಏನ್ ಲಿಸ್ಟ್ ನಲ್ಲಿದ್ದಾರೆ ಅವರೆಲ್ಲರ ಒಂದು ಹೇಳಿಕೆಗಳನ್ನ ಪಡೆದುಕೊಂಡು ಸಾಮ್ಯತೆಯನ್ನ ಹುಡುಕಿ ಅದರಲ್ಲಿ ಏನಾದ್ರು ತಪ್ಪು ಕಂಡು ಬಂದಂತ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ವರದಕ್ಷಿಣೆ ಪ್ರಕರಣದಲ್ಲಿ 3 ಜನರು ಅಂದ್ರೆ ಪವನ್ ಆಗಿರಬಹುದು, ಎಸ್ ನಾರಾಯಣ್ ಆಗಿರಬಹುದು, ಮತ್ತೆ ಅವರ ಪತ್ನಿ ಏನಿದ್ದಾರೆ ಅವರನ್ನ ಅಧಿಕೃತವಾಗಿ ಬಂಧನ ಮಾಡುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಪೊಲೀಸರು ಮಾಡ್ಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅದೆಲ್ಲದಕ್ಕಿಂತ ಮುಂಚೆ ಈ ಒಂದು ಹೇಳಿಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆ ಒಂದು FIR ಕಂಟೆಂಟ್ ನಲ್ಲಿ ತಂದೆಯ ಹೆಸರು ಇರುವಂತಹ ಕಾರಣದಿಂದಾಗಿ ಅವರಿಂದಲೂ ಕೂಡ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅವರ ತಂದೆ ಯಾವ ರೀತಿ ಇವರ ಮೇಲೆ ಏನಾದ್ರು ಆಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ಎಸ್ ನಾರಾಯಣ್ ಅವರ ವಿರುದ್ಧವಾಗಿ ಏನಾದ್ರು ಆಪಾದನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗಿ ಇದು ಮಾಡ್ಬೇಕಾಗುತ್ತೆ. ಮತ್ತು ವರದಕ್ಷಿಣೆ ಸಂದರ್ಭದಲ್ಲಿ ಹಣಕಾಸಿನ ವ್ಯವಹಾರ ನಡೆದಿದ್ಯಾ ಅಂತ ಹೇಳಿ ಅಂದ್ರೆ ಪವಿತ್ರ ಅವರು ಉಲ್ಲೇಖವನ್ನ ಮಾಡ್ತಾರೆ. ಅಲ್ಲಿ ಸ್ವಂತ ಮದುವೆ ಎಲ್ಲವೂ ಕೂಡ ನನ್ನ ಖರ್ಚಿಂದ ಮಾಡಿದ್ದೀನಿ ಅಂತ ಹೇಳಿ ಅದೆಲ್ಲದೂ ಕೂಡ ಹೇಳಿಕೆಗಳನ್ನ ಪಡೆದುಕೊಳ್ಳುವಂತ ಮುಖಾಂತರ ಇಂದು ವಿಚಾರಣೆ ಮುಂದುವರಿಯಲಿದೆ. ಆಲ್ರೈಟ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.